ಹಾಯ್, ನಾನು ನಿಮ್ಮ ಗೆಳತಿ ಕತಾರ್ ಕನ್ನಡತಿ. ಆ 4 ಜನ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ. ನಾರ್ಮಲ್ ಆಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬೆಳೆದಿರೋ ನಾವು ನಮ್ಗಿಷ್ಟ ಆಗೋ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಮನೇಲಿ ದೊಡ್ಡವರು ಹೇಳ್ತಾರೆ, 4 ಜನ ಆಡ್ಕೊಳ್ಳದೆ ಇರೋ ಹಾಗೆ ಏನಾದರೂ ಮಾಡು ಅಂತ. ನೀವು ಸಹ ಕೇಳಿರ್ತೀರಾ ಅಲ್ಲ? ಆದರೆ ನಿಜವಾಗ್ಲೂ ಕೆಲವು ಜನ ಹೇಗೆ ಅಂದರೆ, ನೀವು ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ರೆ ಜನ ಹೇಳ್ತಾರೆ, ನೋಡು ಎಷ್ಟು ಶೋಕಿ ಮಾಡ್ತಾ ಇದ್ದಾನೆ ಅಂತ. ನೀವು ಹರಿದೋಗಿರೋ ಬಟ್ಟೆ ಹಾಕೊಂಡ್ರೆ ನೋಡು ಅವನಿಗೆ ಗತಿನೇ ಇಲ್ಲ ಅಂತಾರೆ. ನೀವು ಜಿಮ್ಗೆ ಹೋಗಿ ಅಥವಾ ಡಯಟ್ ಮಾಡಿ ನಿಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡಿಕೊಂಡ್ರೆ ಜೀವನದಲ್ಲಿ ಮೊದಲು ದುಡ್ಡು ಮಾಡು, ಹೀಗೆಲ್ಲ ಟೈಮ್ ವೇಸ್ಟ್ ಮಾಡಬೇಡ ಅಂತ ಅಡ್ವೈಸ್ ಕೊಡ್ತಾರೆ. ನೀವು ದುಡ್ಡು ಮಾಡಿದ್ರೆ ನೋಡು ದುಡ್ಡಿಂದ ಆರೋಗ್ಯವನ್ನು ತೊಗೊಳಕ್ಕಾಗಲ್ಲ, ಮೊದಲು ನಿನ್ನ ಆರೋಗ್ಯ ಕಾಪಾಡ್ಕೋ ಅಂತಾರೆ. ನೀವು ಯಾರಿಗಾದರೂ ಒಳ್ಳೆ ಮನಸ್ಸಿಂದ ಸಹಾಯ ಮಾಡೋಕ್ಕೋದ್ರೆ ನೋಡು ಪ್ರಚಾರಕ್ಕೋಸ್ಕರ ಏನೆಲ್ಲ ಮಾಡ್ತಾನೆ ಅಂತಾರೆ. ಅಕಸ್ಮಾತ್ ನೀವು ಯಾರಿಗೂ ಸಹಾಯನೇ ಮಾಡದೆ ನಿಮ್ಮ ಪಾಡಿಗೆ ನೀವಿದ್ರೆ ನೋಡು ಎಷ್ಟು ಜಿಪಣ ಅಂತಾರೆ. ಒಂದು ವೇಳೆ ನೀವು ಜೀವನದಲ್ಲಿ ಸಕ್ಸಸ್ಫುಲ್ ಆದರೆ ಅದು ನಿನ್ನ ಲಕ್, ನಿನ್ನ ಹಣೆ ಬರ ಚೆನ್ನಾಗಿತ್ತು ಅದಕ್ಕೆ ನೀನು ಮುಂದೆ ಬಂದೆ ಅಂತ ಹೇಳ್ತಾರೆ. ನೀವು ಜೀವನದಲ್ಲಿ ಏನೂ ಸಾಧನೆ ಮಾಡಿಲ್ಲ ಅಂದರೆ ನಿನ್ನ ಕೈಲಿ ಏನೂ ಆಗಲ್ಲ, ನೀನು ಟೋಟಲಿ ವೇಸ್ಟ್ ಅಂತಾರೆ. ಇದೇ ರೀತಿ ಕೆಲವು ಜನ ನಾವು ಏನೇ ಮಾಡಿದ್ರು ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ. ಸೊ ನೀವು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಬೇಡಿ. ನಿಮಗೆ ಹೇಗೆ ಬೇಕೋ ಹಾಗೆ ನಿಮ್ಮ ಮನಸ್ಸಿಗೆ ಖುಷಿ ಆಗೋ ಕೆಲಸ ಮಾಡ್ತಾ, ಬೇರೆ ಯಾರಿಗೂ ಅದರಿಂದ ತೊಂದರೆ ಆಗದೆ ಇರೋ ಹಾಗೆ ನೀವು ಇಷ್ಟಪಟ್ಟಿದ್ದನ್ನು ಮಾಡ್ತಾ ಹ್ಯಾಪಿಯಾಗಿರಿ ಅಷ್ಟೇ. ಥ್ಯಾಂಕ್ ಯು.